ಇದೇ ಏನಿದೆ ನದಿ ತಟವಂತಂತಂದು ನಾವು ಕರಿತೀವಿ. ಈ ಭಾಗದಿಂದ ಕೃಷ್ಣೆ ಬರುತ್ತದೆ, ಈ ಭಾಗದಿಂದ ಮಲಪ್ರಭೆ ಬರುತ್ತದೆ. ಎರಡೂ ನದಿಗಳು ಸಂಗಮವಾಗಿರೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು. ಆ ಭಾಗದಲ್ಲಿ ಏನಿದೆ ನೋಡಿ, ಸ್ವಲ್ಪ ನದಿ ನೀರು ಸ್ಪಷ್ಟವಾಗಿ ತಿಳಿಯಾಗಿದೆ. ಕಾಲಾಂತರದಿಂದಲೂ ಕೃಷ್ಣೆ ಮಲಪ್ರಭೆಯರು ಈ ಸಂಗಮದಲ್ಲಿ ಎರಡೂ ನದಿಗಳು ಕೂಡಿದ್ದವು ಎಂಬುದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಆಲಮಟ್ಟಿ ಜಲಾಶಯದಿಂದ ಈ ಕಡೆ ಬರುವಂಥ ನದಿಯನ್ನು ನಾವು ಕೃಷ್ಣೆ ಎಂದು, ನಾರಾಯಣಪುರ ಜಲಾಶಯ ಅಂದರೆ ಬಸವಸಾಗರ ಜಲಾಶಯದಿಂದ ಈ ಕಡೆ ಬರುವಂತಹ ಒಂದು ನದಿಯನ್ನು ನಾವೇನಂತೀವಿ ಮಲಪ್ರಭಾ ನದಿ ಅಂತಂದು ನಾವು ಗುರುತಿಸ್ತೀವಿ. ಮೂರು ನದಿಗಳ ಸಂಗಮ. ಮೂರು ನದಿಗಳು ಏನಂತಂದ್ರೆ, ಒಂದು ನದಿ ಏನಿದೆ ಕೃಷ್ಣೆಯೊಂದಿಗೆ ತಾನು ಸೇರ್ಕೊಂಡು ಬಂದ್ಬಿಟ್ಟಿರುತ್ತೆ ಆಲ್ರೆಡಿ, ಘಟಪ್ರಭೆ. ಆ ಎರಡೂ ನದಿಗಳು ಈ ಕಡೆ ಬರ್ತದೆ, ಈ ಕಡೆ ಏನಾಗುತ್ತೆ ಮಲಪ್ರಭೆ ಬರ್ತದೆ. ಗುರುತಿಸಬಹುದು ಅಂದ್ರಲ್ಲ, ಹೇಗೆ ನಮಗೆ ಅಲ್ಲಿ ಕಾಣ್ತದೆ ಅಂದ್ರೆ ಈ ಕೃಷ್ಣೆ ನೀರು ಏನಿದೆ ಸದಾ ಸ್ವಚ್ಛವಾಗಿರ್ತದೆ. ಹೌದಾ, ಮಲಪ್ರಭೆ ನೀರು ಸ್ವಲ್ಪ ಏನು ಮರಳು ಮಿಶ್ರಿತ ಹಾಗೂ ಮಣ್ಣು ಮಿಶ್ರಿತ ನೀರಾಗಿರೋದ್ರಿಂದ ಅದು ಕಪ್ಪಾಗಿರೋದನ್ನ ಸದಾ ನಾವು ಯಾವಾಗಲೂ ಕಾಣ್ತೇವೆ. ಅಲ್ಲಿಂದ ತಾವು ನೋಡಿದ್ರೆ ಒಂದು ಸ್ಪಷ್ಟವಾಗಿ ಒಂದು ಲೈನ್ ಎಳೆದಂತೆ ಕಾಣ್ತದೆ. ಹೌದಾ, ಅಲ್ಲಿ ನಾವು ಕಾಣ್ಬೋದು. ಯಾಕಂತಂದ್ರೆ ಇಲ್ಲಿ ನೀರಿನ ರಭಸ ಜಾಸ್ತಿ ಇರುತ್ತೆ. ಹೌದಾ, ಅಲ್ಲಿ ಎರಡು ಎಟ್ ಎ ಟೈಮ್ ಕೂಡಿದಾಗ ಈ ನದಿ ಕೃಷ್ಣೆ, ಈ ನದಿ ಮಲಪ್ರಭೆ ಅಂತಂದು ನಾವು ಈಸಿಲಿ ಏನ್ ಮಾಡ್ಬೋದು, ಗುರುತಿಸ್ಬೋದು.